ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ನೋಡ್ತಾ ಇದ್ದೀವಿ 2021 ಇಸ್ವಿಯ ಮಹೀಂದ್ರಾ XUV500 ಡೀಟೇಲ್ ರಿವ್ಯೂ. ಇದ್ರ ಎಕ್ಸ್ಟೀರಿಯರ್ ಫೀಚರ್ಸ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇಂಜಿನ್ ಆಪ್ಷನ್ಸ್ ಬಗ್ಗೆ ಹೇಳ್ತೀನಿ. ಮಹೀಂದ್ರಾ XUV500ನಲ್ಲಿ ನಮಗೆ 2.2 ಲೀಟರ್ ಎಮ್ಹಾಕ್ ಇಂಜಿನ್ ಸಿಗ್ತಾ ಇದೆ ಆ್ಯಂಡ್ ಅದ್ರ ಮ್ಯಾಕ್ಸಿಮಮ್ ಪವರ್ ಬಂದುಬಿಟ್ಟು 114 ಕಿಲೋವ್ಯಾಟ್ ಮತ್ತು ಮ್ಯಾಕ್ಸಿಮಮ್ ಟಾರ್ಕ್ ಬಂದುಬಿಟ್ಟು 360 ನ್ಯೂಟನ್ ಮೀಟರ್. ಇನ್ನು ಈಗ ಫ್ರಂಟ್ ಗ್ರಿಲ್ ಬಗ್ಗೆ ಮಾತಾಡೋಣ. ಫಸ್ಟ್ ನೀವಿಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಮಹೀಂದ್ರಾ ಲೋಗೋ ಸಿಗ್ತಾ ಇದೆ. ಅದ್ರ ಜೊತೆಗೆ ಮಹೀಂದ್ರಾ XUV500ನಲ್ಲಿ ನಮಗೆ ಫ್ರಂಟ್ ಗ್ರಿಲ್ಲು ವಿತ್ ಕ್ರೋಮ್ ಆ್ಯಕ್ಷನ್ ಸಿಗ್ತಾ ಇದೆ. ನೀವಿಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಕಂಪ್ಲೀಟ್ ಕ್ರೋಮ್ ಆ್ಯಕ್ಷನ್ ಸಿಗ್ತಾ ಇದೆ. ಆ್ಯಂಡ್ ಇನ್ನು ನೆಕ್ಸ್ಟ್ ಹೆಡ್ ಲ್ಯಾಂಪ್ಸ್ ಬಗ್ಗೆ ಮಾತಾಡಬೇಕಂದ್ರೆ XUV500ನಲ್ಲಿ ನಮಗೆ ಸಿಗ್ನೇಚರ್ LED ಡೇ ಟೈಮ್ ರನ್ನಿಂಗ್ ಲೈಟ್ ಸಿಗ್ತಾ ಇದೆ. ಆ್ಯಂಡ್ ಇದ್ರ ಲುಕ್ಕು ತುಂಬ ಸ್ಪೋರ್ಟಿ ಆಗಿದೆ ಮತ್ತು ಸ್ಟೈಲಿಶ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗಲೇ ಹೇಳ್ದಂಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಫ್ರಂಟ್ ಗ್ರಿಲ್ಲು ವಿತ್ ಕ್ರೋಮ್ ಆ್ಯಕ್ಷನ್ಸು ಕಂಪ್ಲೀಟ್ ಡೀಟೇಲಿಂಗ್ ನೋಡ್ಬೋದು ಇಲ್ಲಿ ನೀವು. ಇದು XUV500 ಇನ್ನೊಂದು ಸೈಡಿನ ಹೆಡ್ ಲ್ಯಾಂಪ್ಸು ಫ್ರಂಟು. ಅದ್ರ ಜೊತೆಗೆ ನಾವೀಗ ನೆಕ್ಸ್ಟ್ ನೋಡ್ತಾ ಇದ್ದೀವಿ ಫಾಗ್ ಲ್ಯಾಂಪ್ಸ್. ಇದು ಫಾಗ್ ಲ್ಯಾಂಪ್ಸ್ ಬಂದುಬಿಟ್ಟು ಚೀತಾ ಶೇಪ್ ಅಂತ ಕೊಟ್ಟಿದ್ದಾರೆ ವೆಬ್ಸೈಟಲ್ಲಿ. ಒಂಥರ ಅಟ್ರಾಕ್ಟಿವ್ ಆಗಿದೆ, ಆಮೇಲೆ ತುಂಬ ಸ್ಟೈಲಿಶ್ ಆಗಿ ಕಾಣುತ್ತೆ ಮಹೀಂದ್ರಾ XUV500ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಓವರ್ ಆಲ್ ಫ್ರಂಟ್ ಡಿಸೈನ್ ಮಹೀಂದ್ರಾ XUV500ಇಂದು. ಇನ್ನು ನೆಕ್ಸ್ಟು ಅಲಾಯ್ ವೀಲ್ಸ್ ಬಗ್ಗೆ ಮಾತಾಡೋಣ. ಮಹೀಂದ್ರಾ XUV500 ಟಾಪ್ ವೇರಿಯನ್ಸಲ್ಲಿ ನಮಗೆ 235/60 R18 ಡೈಮಂಡ್ ಕಟ್ ಅಲಾಯ್ ಸಿಗ್ತಾ ಇದೆ. ನೀವಿಲ್ಲಿ ನೋಡ್ಬೋದು ಇಲ್ಲಿ ಡೈಮಂಡ್ ಕಟ್ ಅಲಾಯ್ಸು. ಅದ್ರ ಜೊತೆಗೆ ನಮಗೆ LED ಟರ್ನ್ ಇಂಡಿಕೇಟರ್ ಸಿಗ್ತಾ ಇದೆ ಮತ್ತು ಫಾಲೋ ಮಿ ಹೆಡ್ ಲ್ಯಾಂಪ್ಸ್ ಕೂಡ ಸಿಗ್ತಾ ಇದೆ ಮಹೀಂದ್ರಾ XUV500ಅಲ್ಲಿ. ಇದು ನೀವು ನೋಡ್ತಾ ಇರೋದು LED ಟರ್ನ್ ಇಂಡಿಕೇಟರ್ಸ್ ಮತ್ತು ಗೈಡ್ ಮಿ ಲೈಟ್ಸ್ ಕೂಡ ಸಿಗ್ತಾ ಇದೆ XUV500ಅಲ್ಲಿ. ಇನ್ನು ಬೇರೆ ಫೀಚರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಾವಿಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಬಾಡಿ ಕಲರ್ ಡೋ ಹ್ಯಾಂಡಲ್ ಸಿಗ್ತಾ ಇದೆ XUV500ಅಲ್ಲಿ. ವೈಟ್ ಕಲರ್ ಕಾರ್ ಇದು. ವೈಟ್ ಕಲರ್ ಡೋ ಹ್ಯಾಂಡಲ್ ಸಿಗ್ತಾ ಇದೆ. ಅದಕ್ಕೆ ಬಾಡಿ ಕಲರ್ ಡೋ ಹ್ಯಾಂಡಲ್ಸು. ಇನ್ನು ಓವರ್ ಆಲ್ ಡೈಮೆನ್ಷನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಲೆಂತ್ ಬಂದುಬಿಟ್ಟು 4855 ಮಿಲಿಮೀಟರು, ವಿಡ್ತ್ ಬಂದುಬಿಟ್ಟು 1890 ಮಿಲಿಮೀಟ್ರು, ಇನ್ನು ಹೈಟ್ ಬಂದುಬಿಟ್ಟು 1785 ಮಿಲಿಮೀಟ್ರು ಮತ್ತು ವೀಲ್ ಬೇಸ್ ಬಂದುಬಿಟ್ಟು 2700, ಹಾಗೂ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 70 ಲೀಟರ್ಸು ಮತ್ತು ಓವರ್ ಆಲ್ ಗ್ರಾಸ್ ವೆಹಿಕಲ್ ವೆಯ್ಟ್ ಬಂದುಬಿಟ್ಟು 2510 kg ಮಹೀಂದ್ರಾ XUV500ಇಂದು. ಇನ್ನು ಇದು ರೇರ್ ಡಿಸೈನು ಮಹೀಂದ್ರಾ XUV500ಇಂದು. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ XUV ಬ್ಯಾಡ್ಜಿಂಗ್ ಸಿಗ್ತಾ ಇದೆ. ಅದ್ರ ಜೊತೆಗೆ ರೇರ್ ಸೆನ್ಸರ್ಸ್ ಕೂಡ ನೀವು ಇಲ್ಲಿ ಗಮನಿಸ್ಬೋದು. 4 ಸೆನ್ಸರ್ಸ್ ಅವೈಲೇಬಲ್ ಇದೆ XUV500 ರೇರ್ ಡಿಸೈನಲ್ಲಿ. ಮತ್ತು ಇಲ್ಲಿ ಯಾವ ವೇರಿಯಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ರೇರ್ ಲೈಟ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಸ್ಪ್ಲಿಟ್ ಟೈಲ್ ಲ್ಯಾಂಪ್ ಸಿಗ್ತಾ ಇದೆ ಮಹೀಂದ್ರಾ XUV500ಅಲ್ಲಿ. ಅದ್ರ ಜೊತೆಗೆ ನಾನು ನಿಮಗೆ ಆಗಲೇ ಹೇಳ್ದಂಗೆ ನಮಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಸಿಗ್ತಾ ಇದೆ ಹಾಗೂ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ನೀವು ಇಲ್ಲಿ ಇಮೇಜಲ್ಲಿ ನೋಡ್ಬೋದು, ಇಲ್ಲಿ ಡೈನಮಿಕ್ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ. ಅದು ಗಾಡಿ ಯಾವ ಥರ ಹೋಗುತ್ತೆ ಅಂತ ಆಟೋಮೆಟಿಕ್ ಅಡ್ಜಸ್ಟ್ ಆಗುತ್ತೆ ಹಾಗೂ ತೋರಿಸುತ್ತೆ ಯಾವ ಕಡೆ ಹೋಗ್ಬೋದು, ಎಷ್ಟು ಡಿಸ್ಟೆನ್ಸಲ್ಲಿ ಹೋಗ್ಬೋದು ಅಂತ. ಇದು ಇನ್ನೊಂದು ಸೈಡು ಸ್ಪ್ಲಿಟ್ ಟೈಲ್ ಲ್ಯಾಂಪ್ಸು. ಹಾಗೂ ಅದು ಬಂದುಬಿಟ್ಟು ಬ್ರೇಕ್ ಲ್ಯಾಂಪ್ಸು. ಆಮೇಲೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ರೇರ್ ವೈಪರ್ಸ್ ಸಿಗ್ತಾ ಇದೆ. ಆಟೋಮೆಟಿಕ್ ಸೆನ್ಸಿಂಗ್ ವೈಪರ್ಸ್ ಕೂಡ ಅವೈಲೇಬಲ್ ಇದೆ ಮಹೀಂದ್ರಾ XUV500ಅಲ್ಲಿ. ಸೇಫ್ಟಿ ಫೀಚರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ABS ವಿತ್ EBD, ESP ವಿತ್ ರೋಲ್ ಓವರ್ ಮಿಟಿಗೇಷನ್, ಹಿಲ್ ಡಿಸೆಂಟ್ ಆ್ಯಂಡ್ ಹಿಲ್ ಹೋಲ್ಡ್, ಆಲ್ ವೀಲ್ ಡಿಸ್ಕ್ ಬ್ರೇಕ್ಸ್ ಕೂಡ ಸಿಗ್ತಾ ಇದೆ XUV500ಅಲ್ಲಿ. ಅದ್ರ ಜೊತೆಗೆ ಎಮರ್ಜೆನ್ಸಿ ಕಾಲ್ ಅಲರ್ಟ್ ಮತ್ತು ಎಮರ್ಜೆನ್ಸಿ SMS ಅಲರ್ಟ್ ಏನಾದ್ರು ಆಕ್ಸಿಡೆಂಟ್ ಆದಾಗ, ಹಾಗೂ 6 ಏರ್ ಬ್ಯಾಗ್ಸ್. ಇನ್ನು ಕಲರ್ ವೇರಿಯನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಮಹೀಂದ್ರಾ XUV500ಇಂದು ಫಸ್ಟ್ ಕಲರ್ ಬಂದುಬಿಟ್ಟು ಪರ್ಲ್ ವೈಟ್. ನಾವೀಗ ನೋಡ್ತಾ ಇರೋದು ಪರ್ಲ್ ವೈಟ್ ಕಲರ್. ನೆಕ್ಸ್ಟ್ ಇರೋದು ಕ್ರಿಮ್ಸನ್ ರೆಡ್, ಆಮೇಲೆ ಮೂನ್ ಡಸ್ಟ್ ಸಿಲ್ವರ್, ಹಾಗೂ ಮಿಸ್ಟಿಕ್ ಕಾಪರ್ ಮತ್ತು ವಾಲ್ಕನಿಕ್ ಬ್ಲ್ಯಾಕ್. ಇನ್ನು ವೇರಿಯನ್ಸ್ ಬಂದುಬಿಟ್ಟು ಮಹೀಂದ್ರಾ XUV500ಇಂದು W5 ಆ್ಯಂಡ್ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 14 lakh, W7 15 lakhಯಿಂದ ಶುರು ಆಗುತ್ತೆ, W9 17 lakh ಮತ್ತು W11 ಆಪ್ಷನಲ್ಲಿಂದ ಬಂದುಬಿಟ್ಟು 18,75,000 ಶುರು ಆಗುತ್ತೆ ಮಹೀಂದ್ರಾ XUV ಪ್ರೈಸಸ್ಸು. ನಾವೀಗ ನೆಕ್ಸ್ಟ್ ನೋಡೋಣ ಇಂಟೀರಿಯರ್ ಆಪ್ಷನ್ಸು XUV500ಇಂದು.
ಸೊ ಇಂಟೀರಿಯರಲ್ಲಿ ಎಂಟ್ರ್ ಆದ ತಕ್ಷಣ ನೋಡ್ಬೋದು ನಾವಿಲ್ಲಿ ಡ್ರೈವರ್ ಸೈಡಲ್ಲಿ ವಿಂಡೋ ಕಂಟ್ರೋಲ್ ಆಪ್ಷನ್ಸ್ ಇದೆ, ಅದ್ರ ಜೊತೆಗೆ ನಮಗೆ ಮಿರರ್ ಕಂಟ್ರೋಲ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ನೀವಿಲ್ಲಿ ನೋಡ್ಬೋದು ಇಲ್ಲಿ ಮಿರರ್ ಅಂತ ಆಪ್ಷನ್ ಇದೆ. ಸೊ ಮಿರರ್ ಕೂಡ ಡ್ರೈವರ್ ಸೈಡ್ ಸೀಟಿಂದ ಕುತ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ನಮಗೆ ಲೈಟ್ಸ್ ಕೂಡ ಅವೈಲೇಬಲ್ ಇದೆ ಹಾಗೂ ವಾಟರ್ ಬಾಟಲ್ ಹೋಲ್ಡರ್ಸ್. ಸೊ ಇದು ಡ್ರೈವರ್ ಸೈಡಿನ ವಿಂಡೋ ಕಂಟ್ರೋಲ್ ಆಪ್ಷನ್ಸ್, ಮಿರರ್ ಕಂಟ್ರೋಲ್ ಆಪ್ಷನ್ಸ್ ಹಾಗೂ ಲೈಟಿನ ಬಗ್ಗೆ ಡೀಟೇಲ್ಸು. ಸೊ ಈಗ ನೆಕ್ಸ್ಟ್ ಮಹೀಂದ್ರಾ XUV500 ಬೇರೆ ಡೀಟೇಲ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಸ್ಟೇರಿಂಗಲ್ಲಿ ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಸ್ಟೇರಿಂಗ್ ಸಿಗ್ತಾ ಇದೆ. ಸೊ ಸ್ಟೇರಿಂಗ್ನ ಹೆಂಗೆ ಬೇಕಾದ್ರೂ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಮಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಮತ್ತು ಕ್ರೂಸ್ ಕಂಟ್ರೋಲ್ ಆಪ್ಷನ್ಸ್ ಕೂಡ ಸಿಗ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಲೆಫ್ಟ್ ಸೈಡಲ್ಲಿ ನಮಗೆ ಸ್ಟೇರಿಂಗ್ ಮೌಂಟೆಡ್ ಆಪ್ಷನ್ ಸಿಗ್ತಾ ಇದೆ. ಸೊ ಮ್ಯೂಸಿಕ್ ಸಿಸ್ಟಮ್ನ ಸ್ಟೇರಿಂಗಿಂದನೇ ಕಂಟ್ರೋಲ್ ಮಾಡೋಕ್ಕೆ ಆಪ್ಷನ್ಸ್ ಅದು. ಅದ್ರ ಜೊತೆಗೆ ಇಲ್ಲಿ ಕ್ರೂಸ್ ಕಂಟ್ರೋಲ್ ಆಪ್ಷನ್ಸ್ ಕೂಡ ನೀವು ನೋಡ್ಬೋದು XUV500 ಸ್ಟೇರಿಂಗಲ್ಲಿ. ಸೊ ಇನ್ನು ಬೇರೆ ಫೀಚರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಪೀಡೋಮೀಟ್ರು ಮ್ಯಾಕ್ಸಿಮಮ್ ಸ್ಪೀಡ್ ಬಂದ್ಬಿಟ್ಟು 220ವರೆಗೂ ತೋರಿಸ್ತಾ ಇದೆ ಹಾಗೂ RPM ಇಂಡಿಕೇಟರ್. ಸೊ ನೆಕ್ಸ್ಟ್ ನಾವಿಲ್ಲಿ ನೋಡ್ತಾ ಇದ್ದೀವಿ ಓವರ್ ಆಲ್ ಡ್ಯಾಶ್ ಬೋರ್ಡ್ ಏರಿಯಾ ಮಹೀಂದ್ರಾ XUV500 ತುಂಬ ವೈಡ್ ಆಗಿದೆ ಹಾಗೂ ತುಂಬ ಸ್ಪೇಷಿಯಸ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದ್ರ ಜೊತೆಗೆ ನಮಗಿಲ್ಲಿ ಒಂದು ಎಕ್ಸ್ಟ್ರಾ ಬಾಕ್ಸ್ ಕೊಟ್ಟಿದ್ದಾರೆ, ನೋಡ್ಬೋದು ನಾವಿಲ್ಲಿ ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಹಾಗೂ ಇಲ್ಲೇನಾದ್ರು ಡಾಕ್ಯುಮೆಂಟ್ಸು ಇಲ್ಲ ಬೇರೆ ಏನಾದ್ರು ಇಡ್ಬೋದು ಸಣ್ಣ ಥಿಂಗ್ಸು XUV500ಅಲ್ಲಿ. ಸೊ ಇನ್ನು XUV500 ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ 18 ಸೆಂಟಿಮೀಟರ್ನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗ್ತಾ ಇದೆ. ಸೊ ಅದರಲ್ಲಿ ನಾವು ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಮತ್ತು ಕನೆಕ್ಟೆಡ್ ಆ್ಯಪ್ಸ್ ಯೂಸ್ ಮಾಡ್ಬೋದು. ಸೊ ಕನೆಕ್ಟೆಡ್ ಆ್ಯಪ್ಸ್ ಬಂದುಬಿಟ್ಟು ಇನ್ಬಿಲ್ಟು XUV500 ಇರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಆ್ಯಪ್ಸಿಂದು. ಗಾನಾ, ಕ್ರಿಕೆಟ್ ಲೈವು, ನ್ಯೂಸ್ ಕ್ಯಾಲೆಂಡರು, ಆ ಥರ ಬೇರೆ ಬೇರೆ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ ಕನೆಕ್ಟೆಡ್ ಆ್ಯಪ್ಸಲ್ಲಿ. ಆಂಡ್ರಾಯ್ಡ್ ಆಟೋ ಮತ್ತು ಆ್ಯಪಲ್ ಕಾರ್ಪ್ಲೇ ಬಿಟ್ಟು ಕೂಡ ಕನೆಕ್ಟೆಡ್ ಆ್ಯಪ್ ಸಿಗ್ತಾ ಇದೆ. ಹಾಗೂ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಸೆಂಟರ್ ಕನ್ಸೋಲ್ ಏರಿಯಾ. ಸೊ ನಮಗಿಲ್ಲಿ AC ಕಂಟ್ರೋಲ್ ಮಾಡೋಕ್ಕೆ ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಆಟೋ ಮೋಡ್ ಇದೆ, ಆಮೇಲೆ ಬೇರೆ ರೇರ್ AC ಸೆಟ್ ಮಾಡೋಕ್ಕೆ ಆಪ್ಷನ್ಸ್ ಇದೆ. ಸೊ ನೆಕ್ಸ್ಟು ನೀವು ಇಲ್ಲಿ ನೋಡ್ತಾ ಇದ್ದೀರಾ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟು ಮಹೀಂದ್ರಾ XUV500. ಸೊ ಇದರಲ್ಲಿ ಕರೆಂಟ್ಲಿ ವೈರ್ಲೆಸ್ ಚಾರ್ಜಿಂಗ್ ಏನು ಆಪ್ಷನ್ ಅವೈಲೇಬಲ್ ಇಲ್ಲ XUV500. ಆಮೇಲೆ ನೀವಿಲ್ಲಿ ನೋಡ್ತಾ ಇದ್ದೀರಾ ಪುಷ್ ಬಟನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಆಪ್ಷನ್ನು. ಸೊ ನಾರ್ಮಲಾಗಿ ಸ್ಟೇರಿಂಗಿನ ರೈಟ್ ಸೈಡಲ್ಲಿರುತ್ತೆ ಮೋಸ್ಟ್ ಆಫ್ ದಿ ಕಾರ್ಸಲ್ಲಿ. ಸೊ ಇಲ್ಲಿ ನಾವಿಲ್ಲಿ ಸೆಂಟರ್ ಕನ್ಸೋಲ್ ಏರಿಯಾದಲ್ಲಿ ನೋಡ್ಬೋದು, ನಮಗೆ ಪುಷ್ ಬಟನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಆಪ್ಷನ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು XUV500 ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು ಮತ್ತು ಕಪ್ ಹೋಲ್ಡರ್ಸ್, 2 ಕಪ್ ಹೋಲ್ಡರ್ಸ್ ಅವೈಲೇಬಲ್ ಇದೆ. ಮತ್ತು ಓವರಾಲ್ ಇಂಟೀರಿಯರ್ ಬಗ್ಗೆ ಹೇಳ್ಬೇಕಂದ್ರೆ ಪ್ರೀಮಿಯಂ ಫೀಲ್ ಕೊಡುತ್ತೆ ನಿಮಗೆ XUV500. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಬಿಲ್ಡ್ ಕ್ವಾಲಿಟಿ ಮತ್ತು ಓವರಾಲ್ ಇಂಟೀರಿಯರ್ ಫಿನಿಶ್ ಇದೆಯಲ್ಲ, ಅದು ನೀವು ಡೈರೆಕ್ಟಾಗಿ ನೋಡಿದಾಗ ನಿಮಗೆ ಫೀಲ್ ಗೊತ್ತಾಗುತ್ತೆ XUV500. ಸೊ ಓವರಾಲ್ ಪ್ರೀಮಿಯಂ ಫಿನಿಶ್ ಇದೆ ಮತ್ತು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮಹೀಂದ್ರಾ XUV500 ಇಂಟೀರಿಯರಲ್ಲಿ. ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸನ್ವೈಸರ್. ಸೊ ಇದು ಡ್ರೈವರ್ ಸೈಡ್ ಸನ್ವೈಸರು. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾರ್ಮಲಾಗಿ ಡ್ರೈವರ್ ಸೈಡ್ ಸನ್ವೈಸರಲ್ಲಿ ಮಿರರ್ಸ್ ಕೊಟ್ಟಿರಲ್ಲ. ನೆಕ್ಸ್ಟು ಇನ್ನು ಸನ್ ಗ್ಲಾಸ್ ಹೋಲ್ಡರ್ ಇದು. ಸೊ ಆಟೋಮೆಟಿಕ್ ಟೈಪ್ ಇದೆ, ಹಿಂಗೆ ಬಟನ್ ಪ್ರೆಸ್ ಮಾಡಿದ್ರೆ ಸನ್ ಗ್ಲಾಸ್ ಹೋಲ್ಡರ್ ಓಪನ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಪ್ಯಾಸೆಂಜರ್ ಸೈಡ್ ಸನ್ವೈಸರ್. ಸೊ ನಾರ್ಮಲಾಗಿ ಎಲ್ಲ ಕಾರ್ಸ್ ಹಂಗೆ ಇದರಲ್ಲೂ ಪ್ಯಾಸೆಂಜರ್ ಸೈಡ್ ಸನ್ವೈಸರಲ್ಲಿ ಮಿರರ್ ಆಪ್ಷನ್ ಅವೈಲೇಬಲ್ ಇದೆ. ಸೊ ಇನ್ನು XUV500 ಗ್ಲೌ ಬಾಕ್ಸ್ ಬಗ್ಗೆನೇ ಮಾತಾಡಬೇಕು ನಾವು. ಸೊ XUV500 ನಾನು ಇದುವರೆಗೂ ನೋಡಿರೋ ಯಾವ ಕಾರಲ್ಲೂ ಇಷ್ಟು ದೊಡ್ಡ ಗ್ಲೌ ಬಾಕ್ಸ್ ಅವೈಲೇಬಲ್ ಇಲ್ಲ. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಗ್ಲೌ ಬಾಕ್ಸ್ ವಿತ್ ಲ್ಯಾಪ್ಟಾಪ್ ಹೋಲ್ಡರ್ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಒಳಗಡೆ ಲೈಟ್ ಕೂಡ ಅವೈಲೇಬಲ್ ಇದೆ ಗ್ಲೌ ಬಾಕ್ಸಲ್ಲಿ. ಸೊ ಈಗ ಒಟ್ಟಿಗೆ 2 ಗ್ಲೌ ಬಾಕ್ಸನ್ನು ಓಪನ್ ಮಾಡೋಣ. ಸೊ ಟಾಪಲ್ಲಿ ಒಂದು ಕೊಟ್ಟಿದ್ದಾರೆ ಹಾಗೂ ನಾರ್ಮಲಾಗಿ ಒಂದು ಕೊಟ್ಟಿದ್ದಾರೆ. ಸೊ ಓವರಾಲ್ ಸ್ಪೇಸ್ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದು XUV500 ಗ್ಲೌ ಬಾಕ್ಸ್ ಏರಿಯಾ. ಸೊ ನೀವೇ ನೋಡ್ಬೋದು, ಇಲ್ಲಿ ಓವರಾಲ್ ಸ್ಪೇಸ್ ಎಷ್ಟು ಜಾಸ್ತಿ ಇದೆ. ಈ ಥರ ಸ್ಪೇಸು ನಾನು ಇದುವರೆಗೂ ಯಾವ ಕಾರ್ಸಲ್ಲೂ ನೋಡಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟು ಇದು ಓವರಾಲ್ ಇಂಟೀರಿಯರ್ ಬಂದುಬಿಟ್ಟು ಮಹೀಂದ್ರಾ XUV500. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಲೆದರ್ ಸೀಟ್ಸ್ ಕೂಡ ಹಾಗೂ ಅದ್ರ ಪ್ರೀಮಿಯಂ ಫಿನಿಶ್. ಆ್ಯಂಡ್ ಇದು ಬಂದುಬಿಟ್ಟು ಹ್ಯಾಂಡ್ ಬ್ರೇಕು. ಇದ್ರ ಡಿಸೈನೇ ಒಂಥರ ಡಿಫ್ರೆಂಟ್ ಆಗಿದೆ XUV500. ಆಮೇಲೆ ಇದು ಆರ್ಮ್ ರೆಸ್ಟು, ಅಡ್ಜಸ್ಟಬಲ್ ಆರ್ಮ್ ರೆಸ್ಟು. ಅದ್ರ ಜೊತೆಗೆ ನಮಗೆ ಸ್ವಲ್ಪ ಸ್ಪೇಸ್ ಕೂಡ ಅವೈಲೇಬಲ್ ಇದೆ.
ಸೊ ಮಹೀಂದ್ರಾ XUV500 ಫ್ರಂಟ್ ಓವರಾಲ್ ಇಂಟೀರಿಯರ್ ಡಿಸ್ಕ್ರಿಪ್ಷನ್ ಇದು. ಸೊ ಈಗ ನೆಕ್ಸ್ಟ್ ರೇಸ್ ಸೀಟಿಗೆ ಹೋಗೋಣ. ರೇಸ್ ಸೀಟಿಗೆ ಹೋಗಿ ಎಷ್ಟು ಕಂಫರ್ಟಬಲ್ ಆಗಿದೆ, ಎಷ್ಟು ಸ್ಪೇಸ್ ಇದೆ ಅಂತ ನೋಡೋಣ. ಸೊ ರೇಸ್ ಸೀಟ್ ಎಂಟ್ರ್ ಆಗ್ತಾ ಇದ್ದೀನಿ. ಎಂಟ್ರ್ ಆಗ್ತಿದ್ದಂಗೆ ನೀವು ಇಲ್ಲಿ ನೋಡ್ಬೋದು, ನಾರ್ಮಲಾಗಿ ವಾಟರ್ ಬಾಟಲ್ ಹೋಲ್ಡರ್ಸಿಗೆ ಜಾಗ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮಗೆ ಪವರ್ ವಿಂಡೋ ಆಪ್ಷನ್ಸು. ಸೊ ಇನ್ನು ಓವರಾಲ್ ಲಾಸ್ಟ್ ಸೀಟ್ ಇದು. ಸೊ ಲಾಸ್ಟ್ ಸೀಟ್ಸು ಮತ್ತು ಮಿಡಲ್ ಸೀಟ್ಸ್ ಬಂದುಬಿಟ್ಟು ನಮಗೆ ಹೆಂಗೆ ಕನ್ವೀನಿಯೆಂಟ್ ಆಗುತ್ತೆ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಇಮೇಜಲ್ಲಿ 3 ರೋ ಫೋಲ್ಡೆಡ್ ಸೀಟ್ಸ್ ಅಂತ ಆಪ್ಷನ್ಸ್ ಇದೆ. ಅದ್ರ ಜೊತೆಗೆ ಸೆಕೆಂಡ್ ಆ್ಯಂಡ್ ಥರ್ಡ್ ರೋ ಫೋಲ್ಡೆಡ್ ಸೀಟ್ಸ್ ಅಂತ ಆಪ್ಷನ್ಸ್ ಇದೆ. ಸೊ ಲಾಂಗ್ ಡ್ರೈವ್ ಹೋದಾಗ ಸೆಕೆಂಡ್ ಆ್ಯಂಡ್ ಥರ್ಡ್ ರೋ ಫೋಲ್ಡ್ ಸೀಟ್ಸ್ ಮಾಡ್ಕೋಬೋದು. ನಮ್ಗೆ ಹೆಂಗೆ ಬೇಕು, ನಮ್ಗೆ ಹೆಂಗೆ ಕನ್ವೀನಿಯೆಂಟ್ ಆಗುತ್ತೆ XUV500 ಆ ಥರ ಸೀಟ್ನ ಫೋಲ್ಡ್ ಮಾಡ್ಕೋಬೋದು. ಸೊ ಇದು ಓವರಾಲ್ ಇಂಟೀರಿಯರು ರೇರ್ ಸೀಟಿಂದ. ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಪವರ್ ಚಾರ್ಜಿಂಗ್ ಸಾಕೆಟ್ಸ್ ಕೂಡ ಸಿಗ್ತಾ ಇದೆ ರೇರ್ ಸೀಟಲ್ಲಿ. ಸೊ ಇನ್ನು ನೆಕ್ಸ್ಟು ಇದು ಓವರಾಲ್ ಲೆದರ್ ಸೀಟ್ಸಿನ ಕ್ವಾಲಿಟಿ ನೋಡ್ಬೋದು ನೀವು ಇಲ್ಲಿ. ಸೊ ನೀವು ಶೋರೂಮಲ್ಲಿ ನೋಡೋಕ್ಕೆ ಹೋದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪ್ರೀಮಿಯಂ ಫಿನಿಶ್ ಇದೆ ಮಹೀಂದ್ರಾ XUV500 ಅಂತ. ಸೊ ಇಲ್ಲೊಂದು ಲೈಟ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮಗೆ 2 ಪ್ಯಾರಲಲ್ ಲೈಟ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಈ ಕಡೆದು ಒಂದು ಲೈಟು, ಈ ಕಡೆ ಲೆಫ್ಟ್ ಸೈಡಿಂದ ಒಂದು ಲೈಟು. ಸೊ 2 ಪ್ಯಾರಲಲ್ ಲೈಟ್ಸ್ ಅವೈಲೇಬಲ್ ಇದೆ ಇಂಟೀರಿಯರಲ್ಲಿ. ಮತ್ತು ಓವರಾಲ್ ಸ್ಪೇಸ್ ಬಂದುಬಿಟ್ಟು XUV500 ಇಂಟೀರಿಯರಲ್ಲಿ ತುಂಬ ಸ್ಪೇಸಿಯಸ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ಬಂದುಬಿಟ್ಟು ಎಲೆಕ್ಟ್ರಿಕ್ ಸನ್ರೂಫು XUV500. ಸೊ ಅದು ಸನ್ರೂಫ್ ಆಯಿತು. ಸೊ ಇದು ಓವರಾಲ್ ಮಹೀಂದ್ರಾ XUV500 ಡೀಟೇಲ್ ರಿವ್ಯೂ. ಸೊ ನಿಮಗೆ ರಿವ್ಯೂ ಇಷ್ಟ ಆಗಿದ್ದಲ್ಲಿ, ಇಲ್ಲ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ, ಇಲ್ಲ ಏನಾದ್ರು ಕಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಎಲ್ಲ ಕಮೆಂಟ್ಸಿಗೂ ರಿಪ್ಲೈ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತು ನಮ್ಮ ಚಾನಲ್ನ ಯಾರ್ಯಾರು ಮೊದಲನೇ ಸಲ ನೋಡ್ತಾ ಇದ್ದೀರಾ ಅದು ಸಬ್ಸ್ಕ್ರೈಬ್ ಆಗಿ, ಹಾಗೂ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಹೊಸ ಅಪ್ಡೇಟ್ ಸಿಗ್ತಾ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಈಗ ಇನ್ನೊಂದು ಸಲ XUV500 ವೇರಿಯಂಟ್ಸ್ ಬಗ್ಗೆ ಮಾತಾಡ್ತೀನಿ. ಸೊ ವೇರಿಯಂಟ್ಸ್ ಬಂದುಬಿಟ್ಟು W5 ಆ್ಯಂಡ್ ಇದ್ರ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 14,13,000 ಶುರು ಆಗುತ್ತೆ. ಸೊ ಇದು ಎಕ್ಸ್ ಶೋರೂಮ್ ಮುಂಬೈ. ಸೊ ಇನ್ನು ನೆಕ್ಸ್ಟ್ ವೇರಿಯಂಟ್ ಬಂದುಬಿಟ್ಟು W7 ಆ್ಯಂಡ್ ಇದ್ರ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 15,44,000 ಶುರು ಆಗುತ್ತೆ. ನೆಕ್ಸ್ಟ್ ನಮಗೆ W9 ಅಂತ ಆಪ್ಷನ್ ಇದೆ. ಸೊ ಇದ್ರ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 17,18,921. ಆ್ಯಂಡ್ ಫೈನಲ್ಲು ನಮಗೆ W11 ಆಪ್ಷನಲ್ ಅಂತ ಒಂದು ವೇರಿಯಂಟ್ ಇದೆ. ಆ್ಯಂಡ್ ಅದ್ರ ಪ್ರೈಸ್ ಬಂದುಬಿಟ್ಟು 18,75,080 ಆಗುತ್ತೆ. ಆ್ಯಂಡ್ ಇದೆಲ್ಲ ಬಂದುಬಿಟ್ಟು ಎಕ್ಸ್ ಶೋರೂಮ್ ಪ್ರೈಸ್ ಮುಂಬೈ.